ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ನಾವು ಈ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಕನ್ನಡ ಸ್ಟಾರ್ ನಟರ ಸಿನಿಮಾದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ಅಪ್ಡೇಟ್ಸ್ ವಿಡಿಯೋ, ಕನ್ನಡ ಸೇರಿದಂತೆ ಭಾರತೀಯ ಸಿನಿಮಾ ರಂಗದ ಅಪ್ಡೇಟ್ಸ್ ವಿಡಿಯೋಗಳು ಯಾವಾಗಲೂ ಬರ್ತಾ ಇರುತ್ತೆ. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಡೈರೆಕ್ಟ್ ಆಗಿ ಈ ವಿಡಿಯೋಕ್ಕೆ ಹೋಗುವ. ಮೊದಲಿಗೆ ರಿಲೀಸ್ ಡೇಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿರುವ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳುವ. ಮೊದಲನೇದಾಗಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಭೈರತಿ ರಣಗಲ್ ಎನ್ನುವ ಸಿನಿಮಾ ಮುಫ್ತಿ ಸಿನಿಮಾದ ಪ್ರೀಕ್ವಲ್ ಹಾಗೆ ಸ್ವಿಕಲ್ ಚಿತ್ರವಾಗಿ ಈ ಸಿನಿಮಾ ಬರ್ತಾ ಇದ್ದು, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ನಟಿಸ್ತಾ ಇದ್ದಾರೆ. ಅದಲ್ಲದೆ ರುಕ್ಮಿಣಿ ವಸಂತ್ ಅವರು ಕೂಡ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಮುಫ್ತಿ ಸಿನಿಮಾದ ಹೀರೋ ಶ್ರೀಮುರಳಿ ಕೂಡ ಸಿನಿಮಾದಲ್ಲೊಂದು ಗೆಸ್ಟ್ ಅಥವಾ ಕ್ಯಾಮೆರೋನಲ್ಲಿ ನಟಿಸುವ ಚಾನ್ಸಸ್ಗಳು ಕೂಡ ಇದೆ. ಈಗಾಗಲೇ ಸಿನಿಮಾ ತಂಡವು ಸಿನಿಮಾವನ್ನು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಭೈರತಿ ರಣಗಲ್ ಎನ್ನುವ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುವುದಂತೂ ಪಕ್ಕಾ ಆಗಿದ್ದು, ಈ ಸಿನಿಮಾವು ಪುಷ್ಪ ಸಿನಿಮಾದ 2ನೇ ಭಾಗವನ್ನು ಎದುರು ಹಾಕಿಕೊಳ್ಳಲಿದೆ. ಇನ್ನು ಧ್ರುವ ಸರ್ಜಾ ಅವರ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಕ್ಟೋಬರ್ 11ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ದಸರಾ ಪ್ರಯುಕ್ತ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಜೂನಿಯರ್ NTR ಅಭಿನಯದ ದೇವರ ಎನ್ನುವ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಈ ಸಿನಿಮಾವು ಎದುರು ಹಾಕಿಕೊಳ್ಳಲಿದೆ. ಈಗಾಗಲೇ ಸಿನಿಮಾವು ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾಕ್ಕೆ ಈಗಾಗಲೇ 80 ಕೋಟಿಯ ಸನಿಯ ಬಜೆಟ್ ಕೂಡ ಇದೆ. ಈ ಚಿತ್ರ ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ದರ್ಶನ್ ಅಭಿನಯದ ಡೆವಿಲ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ತಿಳಿಸಿದ್ದು, ಡೆವಿಲ್ ಎನ್ನುವ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಬಹುತೇಕ ಸಿನಿಮಾವು ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ. ಅಥವಾ ಕಾಟೇರ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗದ ರೀತಿ ಈ ಚಿತ್ರ ಕೂಡ ಡಿಸೆಂಬರ್ ಕೊನೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಸದ್ಯಕ್ಕಿದೀಗ ಕಂಡು ಬರ್ತಾ ಇದ್ದು, ಚಿತ್ರದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಮರು ಆರಂಭಗೊಳ್ಳಲಿದೆ ಕೂಡ. ಇನ್ನು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಧ್ರುವ ಸರ್ಜಾ ಅಭಿನಯದ 2ನೇ ಚಿತ್ರವಾಗಿದೆ KD ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಇದೀಗ ಘೋಷಣೆ ಮಾಡಿದ್ದು, ಆದ್ದರಿಂದಲೇ ಇದೀಗ ಧ್ರುವ ಸರ್ಜಾ ಹಾಗೆ ದರ್ಶನ್ ಸಿನಿಮಾಗಳ ನಡುವೆ ಕ್ಲಾಶ್ ನಡೆಯುವ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಒಂದಾದ್ರೆ ಮಾತ್ರವೇ ಕ್ಲಾಶ್ ನಡೆಯಲಿದ್ದು, ಒಂದಾದ್ರೆ KD ಅಥವಾ ಡೆವಿಲ್ ಸಿನಿಮಾವನ್ನು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಿ ಮತ್ತೊಂದು ಚಿತ್ರವನ್ನು ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಮಾಡುವ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಉಪೇಂದ್ರ ಅವರ UI ಎನ್ನುವ ಸಿನಿಮಾದ ಮೇಲೆ ಕೂಡ ದೊಡ್ಡ ಮಟ್ಟಿನ ನಿರೀಕ್ಷೆ ಇದೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದರೆ ಈ ಜೂನ್ ತಿಂಗಳ ಮೊದಲ ವಾರದಲ್ಲಿ ಸಿನಿಮಾದ ಎಲ್ಲಾ ಕೆಲಸಗಳು ಮುಕ್ತಾಯಗೊಳ್ಳಲಿದ್ದು, ಆ ಬಳಿಕ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ಗಳಿವೆ. ಈ ವರ್ಷವೇ ಈ ಚಿತ್ರ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ನಿಮ್ಮ ಅನಿಸಿಕೆ ಪ್ರಕಾರ ಸಿನಿಮಾವು ಯಾವಾಗ ರಿಲೀಸ್ ಆಗುತ್ತೆ ಎನ್ನುವ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಇದೀಗ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡ್ತಾ ಇದ್ದು, ಸದ್ಯಕ್ಕೆ ನಮಗೆ ದೊರಕಿರುವ ಮಾಹಿತಿ ಪ್ರಕಾರ ಸಿನಿಮಾದ ರಿಲೀಸ್ ಈ ವರ್ಷದ ಸೆಪ್ಟೆಂಬರ್ ತಿಂಗಳಿಗಿಂತ ಮೊದಲೇ ಇರಲಿದೆ. ಈ ಸಿನಿಮಾ ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು, ತಮಿಳಿನ ಡೆಬ್ಯೂಟೆಡ್ ನಿರ್ದೇಶನದಲ್ಲಿ ತಮಿಳಿನ ಖ್ಯಾತ ನಿರ್ಮಾಣ ಸಂಸ್ಥೆಯ ಕಬಾಲಿ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಈ ಸಿನಿಮಾವು ಬಂದಿದೆ. ಇನ್ನು ಅತ್ಯಂತ ನಿರೀಕ್ಷೆ ಇರುವ ಸಿನಿಮಾಗಳಲ್ಲೊಂದಾಗಿದೆ ಬಗೀರಾ ಎನ್ನುವ ಸಿನಿಮಾ. ಹೊಂಬಾಲೆ ಫಿಲ್ಮ್ಸ್ ನಿರ್ಮಾಣದ ಈ ಸಿನಿಮಾವನ್ನು KGF ಖ್ಯಾತಿಯ ಪ್ರಶಾಂತ್ ನೀಲ್ ಅವರ ಚಿತ್ರಕಥೆಯಲ್ಲಿ ಈ ಚಿತ್ರವು ಮೂಡಿ ಬಂದಿದೆ. ಇದೀಗ ಸಿನಿಮಾದ ಚಿತ್ರೀಕರಣ ಮರು ಆರಂಭಗೊಂಡಿದ್ದು, ಇನ್ನು ಕೆಲವು ಹಂತದ ಚಿತ್ರೀಕರಣ ಮಾತ್ರವೇ ಬಾಕಿ ಇದೆ. ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾವು ಡಿಸೆಂಬರ್ ತಿಂಗಳಿಗಿಂತ ಮೊದಲೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅಂದ್ರೆ ಈ ಸಿನಿಮಾವು ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ. ಇನ್ನು ಡಾಲಿ ಧನಂಜಯ್ ಅವರ ನಿರೀಕ್ಷೆಯ ಸಿನಿಮಾ ಉತ್ತರಾಖಂಡ ಎನ್ನುವ ಸಿನಿಮಾ ಕೂಡ ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಕೂಡ ಚಿತ್ರದ ಚಿತ್ರೀಕರಣ ಇತ್ತೀಚೆಗಂತೂ ಆರಂಭವಾಗಿತ್ತು. ಆದ್ದರಿಂದ ಡಿಸೆಂಬರ್ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಇನ್ನು ಉತ್ತರಾಖಂಡ ಎನ್ನುವ ಸಿನಿಮಾವು ಡಾಲಿ ಧನಂಜಯ್ ಅವರ ಕೆರಿಯರ್ನಲ್ಲೇ ಒಂದು ದೊಡ್ಡ ಬ್ರೇಕ್ ಅನ್ನೇ ನೀಡುವ ಚಾನ್ಸಸ್ಗಳು ಕೂಡ ಇದೆ. ಶಿವಣ್ಣ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಇವಿಷ್ಟು ಈ ವರ್ಷ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸೆಕೆಂಡ್ ಹಾಫ್ನಲ್ಲಿ ರಿಲೀಸ್ ಆಗಲಿರುವ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟರ ಪ್ರಮುಖ ಸಿನಿಮಾಗಳು. ಇನ್ನೂ ಕೂಡ ಕನ್ನಡದ ನಿರೀಕ್ಷೆ ಸಿನಿಮಾಗಳು ಬಾಕಿ ಇದೆ. ಅವುಗಳ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ನೀವು ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಕ್ಕಾಗಿ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಹೇಳಿದಂತೆ ಈ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ.